ನೀವೇನಾದರೂ ಇಲಿಗಳ ಕಾಟದಿಂದ ಬೇಸತ್ತು ಅದನ್ನು ಓಡಿಸ್ಲಿಕ್ಕಾಗದೆ ತುಂಬ ಕಷ್ಟಪಡ್ತಾ ಇದ್ದರೆ ಒಂದು ಅದ್ಭುತವಾದಂಥ ಮತ್ತು ತುಂಬ ಸಿಂಪಲ್ ಆಗಿರುವಂತಹ ಒಂದು ಮನೆಮದ್ದನ್ನು ಹೇಳ್ತಾ ಇದ್ದೇನೆ. ಇದನ್ನೇ ಉಪಯೋಗಿಸೋದ್ರಿಂದ ಇಲಿಗಳನ್ನ ನಿಮ್ಮ ಮನೆಯಿಂದ, ನಿಮ್ಮ ಅಂಗಡಿಯಿಂದ ಅಥವಾ ನಿಮ್ಮ ಹೊಲದಿಂದ ಪರ್ಮನೆಂಟಾಗಿ ಓಡಿಸ್ಬೋದು. ಇದು ನಾನು ಊರಿನಲ್ಲಿದ್ದಾಗ ಟ್ರೈ ಮಾಡಿ ಸಕ್ಸಸ್ ಆಗಿರುವಂಥದ್ದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತಾ ಇದ್ದೇನೆ. ನಮಸ್ಕಾರ ಎಲ್ರಿಗೂ, ಅಮ್ಮಿಸ್ ಲೈಫ್ ಸ್ಟೈಲ್ಗೆ ಸ್ವಾಗತ. ಬಹಳಷ್ಟು ಜನ ಈ ಇಲಿಗಳ ಕಾಟದಿಂದ ನಾವು ಮುಕ್ತಿಯನ್ನು ಹೇಗೆ ಪಡಿಬೇಕು ಅಂತ ಹೇಳಿ ಕೇಳ್ತಾರೆ. ಅಂದರೆ ಅವ್ರ ಮನೆಯಲ್ಲಿರೋದು ಅಥವಾ ಅಂಗಡಿಗಳಲ್ಲಿ ಅಥವಾ ಹೊಲದಲ್ಲಿರುವಂಥ ಇಲಿಗಳಿಂದ ನಮಗೆ ಬಹಳಷ್ಟು ಸಮಸ್ಯೆ ಆಗ್ತದೆ. ಆ ಇಲಿಗಳನ್ನ ಹೇಗೆ ಓಡಿಸೋದು ಅದು ಪರ್ಮನೆಂಟಾಗಿ, ಈ ರೀತಿಯಾಗಿ ಕೇಳಿದ್ದಾರೆ. ಕೆಲವೊಮ್ಮೆ ಏನಾಗ್ತದೆ ಅಂದರೆ ಅವ್ರು ಬೇರೆ ಬೇರೆ ಏನೇನೋ ಮದ್ದು ಹಾಕ್ತಾರೆ. ಆ ಮದ್ದನ್ನು ತಿಂದು ಮನೆ ಒಳಗಡೆ ಪ್ರಾಣ ಬಿಟ್ಟುಬಿಡ್ತವೆ. ಆಗ ಕೆಲವು ಕಡೆ ಏನಾಗುತ್ತೆ ಅಂದರೆ ಎಲ್ಲಿ ಪ್ರಾಣ ಬಿಟ್ಟಿದೆ ಅಂದರೂ ಗೊತ್ತಾಗೋದಿಲ್ಲ. ಅದರಿಂದಾಗಿ ವಾಸನೆ, ಈ ಥರ ಸಮಸ್ಯೆಗಳು ಉಂಟಾಗ್ತದೆ. ಆದರೆ ನಾನು ಇವತ್ತು ನಿಮಗೊಂದು ಅದ್ಭುತವಾದಂತಹ ಸಿಂಪಲ್ ಮದ್ದನ್ನು ಹೇಳ್ತಾ ಇದ್ದೇನೆ. ಇದನ್ನು ನೀವು ಉಪಯೋಗಿಸಿ ಇಲಿಗಳ ಓಡಾಡುವ ಜಾಗದಲ್ಲಿಟ್ಟರೆ ಇದನ್ನು ತಿಂದು ಅವು ಮನೆಯನ್ನು ಬಿಟ್ಟು ದೂರ ಹೋಗ್ತವೆ. ದೂರ ಹೋಗಿ ಅವು ಪ್ರಾಣವನ್ನು ಕಳ್ಕೊಳ್ತವೆ. ಇಲಿಗಳನ್ನ ನಾವು ಮನೆಯಿಂದ ಓಡಿಸ್ಲಿಕ್ಕೆ ಮಾಡುವಂಥ ಮದ್ದಿಗೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ ಬಗ್ಗೆ ಹೇಳ್ತೇನೆ. ನಾನಿಲ್ಲಿ ಬಿಸ್ಕೆಟ್ನ ಉಪಯೋಗಿಸ್ತಾ ಇದ್ದೇನೆ. ನೀವು ಬಿಸ್ಕೆಟ್ಸ್ ಬದಲಿಗೆ ಕಡಲೆಕಾಯಿನ ಕೂಡ ಉಪಯೋಗಿಸ್ಬೋದು ಅಥವಾ ಕಡಲೆ ಬೀಜವನ್ನು ಉಪಯೋಗಿಸ್ಬೋದು, ಹುರಿದಿರೋದು. ಅದಾದಮೇಲೆ ಸೋಡಾ, ತಿನ್ನೋ ಸೋಡಾ ಮನೇಲಿ ಇರ್ತದಲ್ಲ ಅದು, ಹಾಗೆಯೇ ತೆಂಗಿನಕಾಯಿಯ ತುರಿ ನಾವು ಮನೇಲಿ ಸಾಮಾನ್ಯವಾಗಿ ಇದ್ದೇ ಇರ್ತದೆ. ಈ 3 ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸ್ಕೊಂಡು ನಾವು ಈ ಒಂದು ಮದ್ದನ್ನು ಮಾಡೋದು ಹೇಗೆ ಅಂತ ನಾನು ಹೇಳ್ತೇನೆ. ಮೊದಲಿಗೆ ನಾವು ಈ ತೆಂಗಿನಕಾಯಿಯ ತುರಿದಿಟ್ಕೊಂಡಿದ್ದೀವಲ್ಲ, ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಯಾಕಂದರೆ ಅದು ಸ್ಮೆಲ್ ಬರಬೇಕು ಇಲಿಗಳನ್ನ ಅಟ್ರ್ಯಾಕ್ಟ್ ಮಾಡಲಿಕ್ಕೆ. ಅದಕ್ಕಾಗಿ ನಾನು ಇದನ್ನು ಸ್ವಲ್ಪ ಹುರ್ಕೋತಾ ಇದ್ದೇನೆ. ನೋಡಿ, ಇದನ್ನು ಸ್ವಲ್ಪ ಬಿಸಿ ಮಾಡ್ಕೋಬೇಕು ನಾವು. ಅಂದರೆ ಜಾಸ್ತಿ ಬಿಸಿ ಮಾಡ್ಕೋಬೇಡಿ, ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಜಸ್ಟ್ ಫ್ರೈ ಮಾಡಿದರೆ ಸಾಕು. ಆ ಸ್ಮೆಲ್ ಬರ್ತದೆ ನೋಡಿ, ಅಲ್ಲಿವರೆಗೆ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ಇಲಿಗಳಿಗೆ ತುಂಬ ಇಷ್ಟ ಇದರ ಸ್ಮೆಲ್, ಅದಕ್ಕಾಗಿ ನೋಡಿ ಇಷ್ಟು ಮಾಡಿಕೊಂಡ್ರೆ ಸಾಕಾಗ್ತದೆ. ನಾವು ಈಗ ಬಂದ್ ಮಾಡ್ತಾ ಇದ್ದೇನೆ ನಾನು. ಈಗ ಇದನ್ನು ನಾನೊಂದು ಚಿಕ್ಕ ಪಾತ್ರೆ ಹಾಕ್ಕೊಳ್ತಾ ಇದ್ದೇನೆ. ನೀವು ಬೇಡದಿರುವಂಥ ಪಾತ್ರೆ ಏನಾದರೂ ಇದ್ದರೆ ಅದನ್ನ ಯೂಸ್ ಮಾಡಿ, ಪ್ಲೇಟ್ ಏನಾದರೂ. ನಾನು ನಿಮ್ಗೆ ತೋರಿಸ್ಲಿಕ್ಕಾಗಿ ಇಲ್ಲಿ ನಾನು ಇದನ್ನು ಉಪಯೋಗಿಸ್ತಾ ಇದ್ದೇನೆ. ಈ ಮೆಥಡನ್ನು ನಾವು ಊರಲ್ಲಿ ಟ್ರೈ ಮಾಡಿದ್ದೇವೆ, ಹಾಗಾಗಿ ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೇನೆ. ಈಗ ಈ ಕಾಯಿ ತುರಿ ಏನಿದೆ ಇದಕ್ಕೆ ಸ್ವಲ್ಪ ಬಿಸ್ಕಿಟನ್ನು ಪುಡಿ ಮಾಡಿ ಹಾಕ್ಕೋಬೇಕು. ನಿಮ್ಗೆ ಆವಾಗಲೇ ಹೇಳಿದೆ, ನೀವು ಬೇಕಿದ್ದರೆ ಕಡಲೆ ಬೀಜವನ್ನು ಕೂಡ, ಹುರಿದಿರೋ ಕಡಲೆ ಬೀಜನ ಕೂಡ ಉಪಯೋಗಿಸ್ಬೋದು ಅಂತ ಹೇಳಿದ್ದೆ. ಅದನ್ನು ಕೂಡ ಅಷ್ಟೇ ಈ ರೀತಿ ಚೆನ್ನಾಗಿ ಕುಟ್ಟಿ ಪುಡಿ ಮಾಡ್ಕೋಬೇಕು. ಪುಡಿ ಮಾಡಿ ನಾವು ಇದ್ರ ಜೊತೆಗೆ ಮಿಕ್ಸ್ ಮಾಡ್ಕೋಬೇಕು. ನಾನೊಂದು 1.5-2 ಬಿಸ್ಕೆಟನ್ನು ಈ ರೀತಿಯಾಗಿ ಪುಡಿ ಮಾಡ್ಕೊಂಡಿದ್ದೇನೆ. ಇದನ್ನು ಕೂಡ ನಾವು ಈ ಕಾಯಿ ತುರಿ ಇದೆಯಲ್ಲ ಅದಕ್ಕೆ ಹಾಕ್ಕೊಳ್ಬೇಕು. ನಂತರ ಇದಕ್ಕೆ ನಾವು ಸ್ವಲ್ಪ ಸೋಡಾ ಪುಡಿ ಏನಿದೆ ಇದನ್ನು ಕೂಡ ಮಿಕ್ಸ್ ಮಾಡ್ಕೋಬೇಕು. ನಾನು 1 ಚಮಚದಷ್ಟು ಸೋಡಾ ಪುಡಿನ ಹಾಕ್ಕೊಳ್ತಾ ಇದ್ದೇನೆ. ಈಗ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ 3 ವಸ್ತು ಏನಿದೆ ಇದು ಸಂಪೂರ್ಣವಾಗಿ ಮಿಕ್ಸ್ ಆಗಬೇಕು. ನಾವು ಊರಿನಲ್ಲಿ ಏನು ಮಾಡ್ತಾಯಿದ್ವಿ ಅಂತ ಹೇಳಿದ್ರೆ, ಸೋಡಾ ಪುಡಿ ಬದಲಿಗೆ ಸಿಮೆಂಟನ್ನು ಯೂಸ್ ಮಾಡ್ತಾಯಿದ್ವಿ. ಇಲ್ಲಿ ನಾವು ಸಿಮೆಂಟ್ ಬದಲಿಗೆ ಸೋಡಾ ಪುಡಿನ ಉಪಯೋಗಿಸ್ಬೋದು. ಯಾವುದಾದ್ರೂ ಅಡ್ಡಿಯಲ್ಲಿ ನಿಮ್ಗೆ ಅನುಕೂಲ, ಯಾವ್ದು ಬೇಕಾದ್ರೂ ನೀವು ಮಾಡ್ಬೋದು. ನೋಡಿ, ಹೆಗ್ಗಣಗಳಿಗೆ ಅಥವಾ ಇಲಿಗಳಿಗೆ ಒಂದು ಅದ್ಭುತವಾದಂತಹ ತಿಂಡಿ ರೆಡಿಯಾಗಿದೆ. ಇದನ್ನು ನೀವು ಈ ರೀತಿ ಮಾಡಿ ಏನು ಮಾಡಬೇಕು ಅಂತ ಹೇಳಿದ್ರೆ, ಇಲಿಗಳು ಓಡಾಡುವಂಥ ಜಾಗ ಅಥವಾ ಎಲ್ಲಿಂದ ಬರ್ತವೆ ಅಥವಾ ಬಿಲಗಳು ಕಾಣಿಸ್ತದಲ್ಲ ಅಂಥ ಜಾಗದಲ್ಲಿ ಚಿಕ್ಕದು ಯಾವುದಾದ್ರೂ ಒಂದು ಪೇಪರ್ನಲ್ಲಿ ಬೇಕಾದರೂ ಹಾಕಿಡ್ಬೋದು ಅಥವಾ ಬೇರೆ ಏನಾದರೂ ಮಾಡ್ಬೋದು ನೀವು, ಅಥವಾ ಗರ್ಟೆ ಇಂಥದ್ದನ್ನ ಯೂಸ್ ಮಾಡ್ಬೋದು. ಅಂಥದ್ರಲ್ಲಿ ಹಾಕಿ ನೀವು ಇಟ್ಟರೆ ಏನಾಗ್ತದೆ ಅಂದರೆ ಇಲಿಗಳು ಇದರ ಸ್ಮೆಲ್ಲಿಗೆ ಅಟ್ರ್ಯಾಕ್ಟ್ ಆಗ್ತವೆ. ನಂತರ ಇದನ್ನು ಚೆನ್ನಾಗಿ ತಿಂತವೆ. ತಿಂದ ನಂತರ ಏನಾಗ್ತದೆ ಅಂತ ಹೇಳಿದರೆ ಅವುಗಳಿಗೆ ಒಂದು ಇದು ಜೀರ್ಣ ಆಗೋಲ್ಲ. ಮುಖ್ಯವಾಗಿ ನಿಮ್ಗೆ ಹೇಳ್ತೇನೆ ನೋಡಿ, ಇಲ್ಲಿ ನಾನು ಸೋಡಾ ಪುಡಿ ಉಪಯೋಗಿಸಿದ್ನಲ್ಲ, ಇದು ಜೀರ್ಣ ಆಗೋದಿಲ್ಲ. ಅವುಗಳಿಗೆ ಒಂದು ರೀತಿ ದಾಹ ಪ್ರಾರಂಭ ಆಗ್ತದೆ. ನೀರು ಕುಡಿಲಿಕ್ಕಾಗಿ ನೀರನ್ನು ಹುಡ್ಕೊಂಡು ದೂರ ಹೋಗಿಬಿಡ್ತವೆ. ಆದರೆ ಅವಕ್ಕೆ ನೀರು ಸಿಕ್ಕಿದರೂ ಓಕೆ, ಸಿಕ್ಕಿಲ್ಲ ಅಂತ ಹೇಳಿದ್ರು ಕೂಡ ಅವು ಅದರಿಂದಾಗಿ ಜೀರ್ಣ ಆಗಲ್ವಲ್ಲ, ಈ ಸಮಸ್ಯೆಯಿಂದಾಗಿ ಅವೆಲ್ಲ ಪ್ರಾಣ ಬಿಟ್ಟು ಬಿಡ್ತವೆ. ಈ ರೀತಿ ನೀವು ದಿನ ಮಾಡಿ ಇಡ್ತಾ ಬನ್ನಿ, ನಿಮ್ಗೆ ಗೊತ್ತಾಗ್ತದೆ, ರಿಸಲ್ಟ್ ಗೊತ್ತಾಗ್ತದೆ ನಿಮಗೆ. ನಿಮ್ಮ ಮನೆಯಲ್ಲೋ ಅಥವಾ ಅಂಗಡಿಯಲ್ಲೋ ಅಥವಾ ಬೇರೆ ಕಡೆಗಳಲ್ಲಿ ಇಲಿ ಕಾಟ ಸಂಪೂರ್ಣವಾಗಿ ನಿಂತು ಹೋಗಿಬಿಡ್ತದೆ. ಹಾಗಾಗಿ ತುಂಬ ಎಫೆಕ್ಟಿವ್ ಆಗಿರುವಂತಹ ಒಂದು ಮದ್ದಿದು. ಇದರಿಂದ ನೀವು ಸಂಪೂರ್ಣವಾಗಿ ಇಲಿಗಳ ಕಾಟದಿಂದ ಹೊರಬರ್ಬೋದು. ಒಂದು ವೇಳೆ ನಿಮ್ಮ ಮನೆಯಲ್ಲಿ ನಾಯಿ, ಬೆಕ್ಕು ಈ ಥರ ಏನಾದರೂ ಇದ್ದರೆ ಆಗ ಈ ಸೋಡಾ ಪುಡಿನ ಉಪಯೋಗಿಸ್ಕೊಂಡೆ ಈ ಒಂದು ಮದ್ದನ್ನು ಮಾಡಿಕೊಳ್ಳಿ. ಸಪೋಸ್ ಅದೇನು ಇಲ್ಲ ಅಂತ ಹೇಳಿದ್ರೆ ನೀವು ಸಿಮೆಂಟನ್ನು ಕೂಡ ಇದರಲ್ಲಿ ಉಪಯೋಗಿಸ್ಬೋದು. ವೈಟ್ ಸಿಮೆಂಟ್ ಈ ಥರ ಏನಾದರೂ ಇದ್ದರೆ ಅದನ್ನು ನೀವು ಉಪಯೋಗಿಸ್ಕೊಂಡು ಇದನ್ನು ಮಾಡ್ಬೋದು. ಹಾಗೆಯೇ ಆದಷ್ಟು ನಿಮ್ಮ ಮನೆಯಲ್ಲಿ ಬೆಕ್ಕು, ನಾಯಿ ಈ ಥರ ಇದ್ದರೆ ಅವುಗಳು ತಿನ್ನದೇ ಇರೋ ರೀತಿಯಲ್ಲಿ ನೋಡಿಕೊಳ್ಳಿ. ಹಾಗೆಯೇ ಮಕ್ಕಳು ಕೂಡ ಇದನ್ನು ತಿನ್ನಬಾರ್ದು, ಅದ್ರ ಬಗ್ಗೆ ನೀವು ಜಾಗ್ರತೆ ವಹಿಸಿ. ನೋಡಿದ್ರಲ್ಲ, ಇಲಿಗಳ ಕಾಟದಿಂದ ಮುಕ್ತಿ ಪಡೀಲಿಕ್ಕೆ ಒಂದು ತುಂಬ ಸಿಂಪಲ್ ಆಗಿರುವಂತಹ ಒಂದು ಮದ್ದನ್ನು ಹೇಳಿದ್ದೇನೆ. ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.